ಇದರಲ್ಲಿ ಮನೆ ಕರೆಂಟಿಗೆ ನಡೀತಿದೆ ಕಮರ್ಷಿಯಲ್ ಮೀಟರ್ ಬೇಕು ಸರ್ ಇದಕ್ಕೆ? ಇಲ್ಲ, ಕಮರ್ಷಿಯಲ್ ಏನು ಬೇಕಾಗಿಲ್ಲ. ಆಮೇಲೆ ಯಾವ ಪರ್ಮಿಷನ್ ಬೇಕಾಗಿಲ್ಲ, ಯಾವ ಲೈಸೆನ್ಸು ಬೇಕಾಗಿಲ್ಲ. ಕಮರ್ಷಿಯಲ್ ಅಂತೂ ಅಲ್ವೇ ಅಲ್ಲ. ಮನೆ ಕರೆಂಟಿಗೆ ನಡೆಯುವಂತದ್ದು, ಮನೆ ಕರೆಂಟಿಗೆ ಸಿಂಗಲ್ ಫೇಸ್ ಅಲ್ಲೇ ನಡೆಯುವಂತದ್ದು. ಸಿಂಗಲ್ ಫೇಸ್ ದಲ್ಲಿ ನಡೆಯುತ್ತೆ ಸರ್. ಓಕೆ ಓಕೆ. ಇದನ್ನ ಮನೆಯಲ್ಲಿ ಗೃಹ ಬಳಕೆಗಾದ್ರೂ ಉಪಯೋಗ ಮಾಡ್ಕೋಬಹುದು. ಸ್ವಲ್ಪ ಜನ ಹೆಚ್ಚಿಗೆ ಇರ್ತಾರೆ ಅಂತಂದಾಗ. ಆಮೇಲೆ ಯಾವ್ದೇ ಕ್ಯಾಟರಿಂಗ್ ಆಗಲೇ ಹೇಳಿದಂಗೆ ಯಾವ್ದೇ PG, ಯಾವ್ದೇ ಹಾಸ್ಟೆಲ್ ಇರ್ಬೋದು. ಆಮೇಲೆ ಯಾವ್ದೇ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಹೋಟ್ಲ್ ಇರ್ಬೋದು, ದೊಡ್ಡ ಹೋಟ್ಲ್ಗಳು ಇರ್ಬೋದು. ಆಮೇಲೆ ಅಂದ್ರೆ ಒಬ್ಬ ಇದರಲ್ಲಿ ವೆಜಿಟೇಬಲ್ ಕಟಿಂಗ್ ಮಾಡಿ ನಾವು ಹೋಟೆಲ್ದವ್ರಿಗೆ ಸಪ್ಲೈ ಮಾಡೋ ಒಂದು ಬಿಸ್ನೆಸ್ ಮಾಡ್ಕೋಬಹುದು. ಎಸ್, ವೆರಿ ಗುಡ್. ಯಾಕಂದ್ರೆ ಈಗ ತುಂಬಾ ಜನ ಏನ್ ಮಾಡ್ತಾ ಇದಾರೆ, ಲೇಬರ್ ಸಿಗಾಗ್ತಿಲ್ಲ ಅಂತ ಹೇಳಿ ಹೋಟೆಲ್ದಲ್ಲಿ ಕಟಿಂಗ್ ಮಾಡೋದು ಏನ್ ಮಾಡ್ತಾರೆ, ಜಾಸ್ತಿ ಇದನ್ನ ಲಕ್ಷ್ಯ ಕೊಡಲ್ಲ. ಹೆಂಗ್ ಬೇಕಾದ್ರೆ ಕಟಿಂಗ್ ಮಾಡಿ ಹಾಕ್ಬಿಡ್ತಾರೆ, ಕಟಿಂಗ್ ಮಾಡ್ತಾರೆ. ಅಥವಾ ಕಟಿಂಗ್ ಮಾಡೋಕೆ ಬೇರೆಯವ್ರನ್ನ ವಹಿಸಿರ್ತಾರೆ, ಬೇರೆ ಕಡೆಗೆ ಕಟಿಂಗ್ ಮಾಡಿಸ್ಕೊಂಡ್ಬಂದು ಈ ಕಡೆಗೆ ಇದು ಮಾಡ್ತಿರ್ತಾರೆ. ಅದು ಕೂಡ ಗೃಹೋದ್ಯಮದಲ್ಲೇ ಮಾಡ್ಕೋಬಹುದು. ಒಂದು ಬಿಸ್ನೆಸ್ ಆಗುತ್ತೆ, ಒಂದು ಉದ್ಯಮನೂ ಆಗುತ್ತೆ, ಒಂದು ಸಣ್ಣದ ಬಿಸ್ನೆಸ್ ಆಗುತ್ತೆ ಮನೆಗಳಿಗೆ. ಉಪಯುಕ್ತ ಆಗುತ್ತೆ. ಯಾರಿಗೆಲ್ಲ ಇದು ಆಗುತ್ತೆ ಅಂದ್ರೆ ಹೋಟೆಲ್ನವ್ರಿಗೆ, ಕ್ಯಾಟರಿಂಗ್ನವರಿಗೆ, ಹಾಸ್ಟೆಲ್ನವರಿಗೆ, ಟೆಂಪಲ್ ನಲ್ಲಿ, ಆಮೇಲೆ ಅಂದ್ರೆ ಸ್ಟ್ರೀಟ್ ಫುಡ್, ಆಮೇಲೆ ಇದು ಸ್ಟ್ರೀಟ್ ಕಾರ್ಟ್, ಸಣ್ಣ ಪುಟ್ಟ ಹೋಟೆಲ್ನವ್ರಿಗೆ ಎಲ್ಲ ಯಾವ ತರ ಕಟಿಂಗ್ ಆಗಿದೆ, ಎಷ್ಟು ಸೆಕೆಂಡ್ ಅಲ್ಲಿ ಕಟಿಂಗ್ ಆಗಿದೆ. ಕೇವಲ ಒಂದು ಹೂಕೋಸು ಕೇವಲ ಕೆಲವು ಸೆಕೆಂಡ್ ಅಲ್ಲಿ ಕಟಿಂಗ್ ಆಗಿದೆ. ಹೌದು ಸರ್. ಫಾರ್ ಎಕ್ಸಾಂಪಲ್, ಇದು 40 ರಿಂದ 45 ಅಂತ ನಾವ್ ಹೇಳ್ತೀವಿ. ಬಟ್ 50 kg ತನಕ ಆರಾಮ್ಸೆ ಕಟಿಂಗ್ ಮಾಡ್ಕೋಬಹುದು. ಕೆಲವೇ ಸೆಕೆಂಡ್ಗಳಲ್ಲಿ ನೋಡಿರ್ಬೋದು. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಫಾರೂಕ್. ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಮತ್ತೊಂದು ಸಲ ನಾವು ವಿರಾಜ್ ಗ್ಲೋಬಲ್ ಮಷೀನರಿಗೆ ಬಂದಿದ್ದೀವಿ. ಈ ಫ್ಯಾಕ್ಟ್ರಿ ಸ್ನೇಹಿತರೆ ನಿಮ್ಗೆ ಏನಿದೆ ಅಲ್ಲ, ತಾರ್ಯಾಳದಲ್ಲಿ ಇದೆ ಸ್ನೇಹಿತರೆ. ಈಗ ರೊಟ್ಟಿ ಮಷಿನ್ ಅಂತ ಹೇಳಿದ ಎಲ್ಲ ನಿಮಗೆ ತೋರಿಸಿದ್ದೇನೆ. ಇವತ್ತು ನಿಮ್ಗೆ ಏನಿದೆ ಅಲ್ಲ, ಇದು ವೆಜಿಟೇಬಲ್ ಕಟಿಂಗ್ ಮಷಿನ್ ಬಂದಿದೆ ಸ್ನೇಹಿತರೆ. ಇದರಿಂದ ಒಂದು ಉದ್ಯೋಗ, ಒಂದು ಬಿಸ್ನೆಸ್ನ ಮಾಡ್ಕೋಬೋದು. ಇನ್ನು ಅದು ಯಾವ ಥರ ಇದೆ, ಏನಿದೆ ಸರ್ಗೆ ಬೆಟ್ಟಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಸರ್ ನಮಸ್ಕಾರ. ನಮಸ್ತೆ ಸರ್. ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ಇನ್ನೊಂದು ಸತ ನಿಮ್ಮ ಹೆಸರು ಮತ್ತು ನಿಮ್ಮ ಫ್ಯಾಕ್ಟ್ರಿ ಹೆಸರನ್ನ ತಿಳಿಸ್ಕೊಡಿ ಸರ್. ನನ್ನ ಹೆಸರು ಶಿವಕುಮಾರ್ ಅಂತ ಬಂದ್ಬಿಟ್ಟು. ಸರ್. ನಮ್ಮ ಬ್ರದರ್ ಹೆಸರು ಬಸವರಾಜ್ ಅಂತ. ಸರ್. ಇದು ವಿರಾಜ್ ಗ್ಲೋಬಲ್ ಮಷಿನರಿ ಹುಬ್ಬಳ್ಳಿಯಲ್ಲಿ ನೆಲೆಸಿರುವಂಥದ್ದು ತಾರಿಹಾಳ್ ಗ್ರಾಮದಲ್ಲಿ ಇದೆ. ತಾರಿಹಾಳ್ ಗ್ರಾಮ ಅಂದ್ರೆ ತಾರಿಹಾಳ್ ಇಂಡಸ್ಟ್ರಿ ಅಂತದ್ದು. ತಾರಿಹಾಳ್ ಇಂಡಸ್ಟ್ರಿ. ಹಾಗೆ ನಮ್ದು ಗಬ್ಬೂರ್ ಕ್ರಾಸ್ ಅಲ್ಲಿ ಲೋಟಸ್ ಇಂಡಸ್ಟ್ರಿ ಅಂತ ಇನ್ನೊಂದು ನಮ್ಮ ಫ್ಯಾಕ್ಟ್ರಿ ಇದೆ. ಅಲ್ಲಿ ಅದರಲ್ಲಿ ಅಗರಬತ್ತಿ, ಊದ್ಬತ್ತಿ, ಆಮೇಲೆ ಲಾಂಗ್ ಕಾಟನ್ ಬೇಕು ಅಂದ್ರೆ ದೀಪದ ಬತ್ತಿ, ಹತ್ತಿ ಬತ್ತಿ ಅಂತ ಏನ್ ಕರಿತೀರಲ್ಲ, ಅದು ಪೇಪರ್ ಪ್ಲೇಟ್ ಮಿಷನ್ ಅಲ್ಲಿದೆ. ಆಮೇಲೆ ಅದು ತದನಂತರ ಬೆಂಗಳೂರಿನಲ್ಲಿ ಸಿದ್ಧಾರೂಢ ಎಂಟರ್ಪ್ರೈಸಸ್ ಅಂತ ನಮ್ದು ಇನ್ನೊಂದು ಫ್ಯಾಕ್ಟ್ರಿ ಇದೆ. ಟೋಟಲ್ ನಮ್ಮ 3 ಫ್ಯಾಕ್ಟ್ರಿ ಇದೆ. 3 ಫ್ಯಾಕ್ಟ್ರಿ ಇದೆ ಸರ್. ಹೌದು. ಓಕೆ ಸರ್, ಯಾಕಂದ್ರೆ ಇವತ್ತು ಒಂದು ಹೊಸ ಮಷಿನ್ ಬಂದಿದೆ, ತುಂಬಾ ಜನ ಬೇಡಿಕೆ ಇದ್ರು, ಎಲ್ಲರೂ ಕೇಳ್ತಾ ಇದ್ರು. ಅದರ ಸಲುವಾಗಿ ಇನ್ನೊಂದು ಅದರ ಬಗ್ಗೆ ಎಲ್ಲ ನಮ್ಮ ವ್ಯೂವರ್ಸ್ಗೆ ಮಾಹಿತಿ ಕೊಡೋಣ ಅಂತ ಹೇಳಿ ನೀವು ಕರೆದಿದ್ರೆ ಇವತ್ತು ಬಂದಿದ್ದೀವಿ. ಅದು ಯಾವ ಮಷಿನ್, ಏನು, ಅದ್ರ ಬಗ್ಗೆ ಸ್ವಲ್ಪ ಯಾವ ಥರ ಇದೆ, ಯಾರ್ಯಾರು ಯೂಸ್ ಮಾಡ್ಬೋದು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್. ಖಂಡಿತ. ಯಾಕಂದ್ರೆ ಕರ್ನಾಟಕದ ಮೂಲೆಗಳಿಂದ ನಮ್ಮ ಹತ್ರ ರೊಟ್ಟಿ ಮಿಷನ್ಗೆ ಪಾಪ ಜನ ಎಲ್ಲ ಬರ್ತಾ ಇದ್ರು. ಅವ್ರು ಬಂದಾಗ ನಮಗೆ ಅದರಲ್ಲಿ ವ್ಯಾಪಾರಸ್ಥರು ಬರ್ತಿದ್ರು, ಆಮೇಲೆ ಹೋಟೆಲ್ನವ್ರು ಬರ್ತಿದ್ರು, ಕ್ಯಾಟರಿಂಗ್ನವ್ರು ಬರ್ತಿದ್ರು, ಆಮೇಲೆ ಇವರು ಸಣ್ಣ ಮಿಷನ್ ಸಲುವಾಗಿ ಹಾಸ್ಟೆಲ್ನವ್ರು ಬರ್ತಿದ್ರು, PGಗಳವ್ರು ಬರ್ತಿದ್ರು. ಅವ್ರಿಗೆ ಒಂದ್ ಸ್ವಲ್ಪ ಎಲ್ಲ ತೊಂದರೆ ಏನಪ್ಪಾ ಅಂತಂದ್ರೆ, ನಿಮಗೆಲ್ಲ ಗೊತ್ತಿರೋಂಥದ್ದೇ ಸಮಸ್ಯೆ, ಲೇಬರ್ಗಳದ್ದು, ಕೆಲಸಗಾರದ್ದು ಇವತ್ತು ಎಲ್ಲ ಕಡೆಗೂ ಸಿಗಲ್ಲ, ಕಷ್ಟ, ತುಂಬಾ ಕಷ್ಟ. ಹಾಗಾಗಿ ಅವರು ಒಂದು ಡಿಮಾಂಡು ಅಥವಾ ಅವ್ರ ಬೇಡಿಕೆ ಮೇರೆಗೆ ನಾವೊಂದು ಆನಿಯನ್ ಕಟಿಂಗ್ ಮಿಷನ್ ತಗೊಂಡ್ಬಂದಿದ್ವಿ, ಸ್ಲೈಸರ್ ಮಿಷನ್ ಅಂತ ನಂದು. ಅದರಲ್ಲಿ ಎಲ್ಲಾ ತರದ್ದು ಹಣ್ಣುಗಳಾಗಿರ್ಬೋದು ಅಥವಾ ಎಲ್ಲಾ ತರದ ತರಕಾರಿಗಳನ್ನಾಗಿರ್ಬೋದು, ಅದರಲ್ಲಿ ಕೇವಲ 1 ಗಂಟೆಯಲ್ಲೇ 40 ರಿಂದ 45 kg ರೆಡಿ ಮಾಡ್ಕೋಬಹುದು. ಹೌದು. ಯಾವ ಲೇಬರು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಯಾಕಂದ್ರೆ ಭಾಳ ಸಮಸ್ಯೆ ಆಗ್ತಾ ಇದೆ ಸರ್. ಯಾಕಂತ ಹೇಳಿದ್ರೆ ಒಬ್ಬೊಬ್ರು ಏನ್ ಮಾಡ್ತಾರೆ, ರೋಟಿನ ಅಷ್ಟೇ, ರೋಟಿಗಾರ ಅಂತೇಳಿ ಒಂದು ಇದು ಮಾಡಿರ್ತಾರೆ, ಅಲ್ಲೇ ಬರೀ ರೊಟ್ಟಿನ ಸೇಲ್ ಮಾಡ್ತಿರ್ತಾರೆ. ಅವರು ಏನ್ ಮಾಡ್ತಾರೆ, ಪಲ್ಯನೂ ಸೇಲ್ ಮಾಡ್ತಾರೆ. ಅವರು ಒಬ್ಬರೇ ಇರ್ತಾರಲ್ಲ, ಅಂತವ್ರಿಗೆ ಏನಾಗುತ್ತೆ, ಒಂದು ಕಟಿಂಗ್ ಮಷಿನ್ ಇತ್ತಂದ್ರೆ, ವೆಜಿಟೇಬಲ್ ಕಟಿಂಗ್ ಮಷಿನ್, ಅವ್ರಿಗೆ ಒಂದು ಬಿಸ್ನೆಸ್ ಮಾಡಕ್ಕೂ. ಯಾಕಂದ್ರೆ ಇನ್ನೊಂದು ಲೇಬರ್ ಇಟ್ಟು ಅಂತ ಹೇಳಿದ್ರೆ ಅವರು ಒಂದು ಮಧ್ಯಾಹ್ನ ಮಠ ಅಂತ ಹೇಳಿದ್ರೆ ಒಂದು 5 kg 10 kg ಕಟಿಂಗ್ ಮಾಡ್ಕೊಡ್ಬೋದು. ಬಟ್ ಇದು ಮಷಿನ್ ಇತ್ತಂದ್ರೆ 40-50 kg ಅಂತ ಹೇಳಿ ಅವ್ರಿಗೇನು ಈಸಿ ಆಗತ್ತೆ. ಯಾಕಂದ್ರೆ ಅವರು ಒಂದು ಪಲ್ಯನ ರೆಡಿ ಮಾಡಿ ಕೊಡ್ಬೇಕಂತ ಹೇಳಿದ್ರೆ ಈಸಿಯಾಗಿ ಇದರಲ್ಲಿ ಎಲ್ಲ ಮಿಕ್ಸ್ ಕಟಿಂಗ್ ಮಾಡ್ಕೋಬಹುದು, ಎಲ್ಲಾ ತರದ್ದು ಕಟಿಂಗ್ ಮಾಡ್ಕೋಬಹುದು. ಯಾಕಂದ್ರೆ ನೋಡ್ರಿ, ಚಿಕ್ಕ ಪುಟ್ಟ ಹೋಟೆಲ್ಗಳು ಅಂತಂದಲ್ಲ, ಇದು ದೊಡ್ಡ ಹೋಟೆಲ್ಗೂ ಕೂಡ ಮಾಡ್ಕೋಬಹುದು. ಯಾಕಂದ್ರೆ ಎಲ್ಲಾ ಕಡೆಗೂ ಲೇಬರ್ ಸಮಸ್ಯೆ ಇದೆ. ಅದರಲ್ಲೂ ಸ್ಪೆಷಲಿ ಹೋಟ್ಲಲ್ಲಿ, PGಗಳಲ್ಲಿ, ಹಾಸ್ಟೆಲಲ್ಲಿ ಎಲ್ಲ ಲೇಬರ್ ಸಮಸ್ಯೆ ತುಂಬಾನೇ ಇರುತ್ತೆ. ಆಮೇಲೆ ಸಣ್ಣ ಕಾರ್ಟು, ಆಮೇಲೆ ಇದು ಸ್ಟ್ರೀಟ್ ಫುಡ್ ಸೆಂಟರ್ನಲ್ಲಿ ತುಂಬಾ ಸಮಸ್ಯೆ. ಹಾಗಾಗಿ ಆ ಮಿಷನ್ ತಗೊಂಡ್ಬಂದಿದ್ವಿ. ಓಕೆ, ಅದು ಯಾವ ತರ ಇದೆ, ಏನಿದೆ, ಅದರಲ್ಲಿ ಯಾವ ನಾವು ಕಟಿಂಗ್ ಮಾಡ್ಕೋಬಹುದು, ಇದು ಸ್ವಲ್ಪ ಯಾವ ತರ ಸೈಜ್ ಇದೆ,
ಅದು ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ತೋರಿಸ್ಬಿಡಿ ಸರ್. ಖಂಡಿತ ತೋರಿಸ್ತೀವಿ ಬನ್ನಿ. ಹಾಂ ಸರ್. ಸರ್ ಇದೇ ನೋಡಿ ವೆಜಿಟೇಬಲ್ ಕಟರ್ ಮಿಷಿನ್ ಹೇಳಿದ್ವಲ್ಲ. ಹಾಂ ಸರ್. ಹಾಂ, ಜನರು ಬಹು ಬೇಡಿಕೆ ಡಿಮಾಂಡ್ ಮೇರೆಗೆ ಇವೆಲ್ಲ ಮಿಷಿನ್ಗಳು ನಮ್ಮ ಹತ್ರ ಎಲ್ಲ ಇದು ಸಿಗ್ತವೆ ವೆಜಿಟೇಬಲ್. ಇದರಲ್ಲಿ ನೀವು ಫ್ರೂಟ್ಸು, ಯಾವುದೇ ಹಣ್ಣುಗಳು ಇರ್ಬೋದು, ಯಾವುದೇ ತರಕಾರಿಗಳು ಇರ್ಬೋದು, ಪ್ರತಿಯೊಂದನ್ನು ನೀವು ಕಟ್ ಮಾಡ್ಕೋಬಹುದು. ಇಲ್ಲಿ ನಾವು ತೋರಿಸಿದೀವಲ್ಲ ಈ ತರ ಏನಕ್ಕೆ ಅರ್ಧ ಕಟ್ ಮಾಡಿ ಬರೀ ಇಷ್ಟ ಹಾಕ್ಬಿಟ್ರೆ ತುಂಬಾ ಈಸಿಯಾಗಿ ಕಟ್ ಆಗುತ್ತೆ. ಕೇವಲ ಆಗಲೇ ಹೇಳ್ದಂಗೆ 1 ಗಂಟೆಯಲ್ಲಿ 40 ರಿಂದ 45 kg ಕಟ್ ಮಾಡ್ತೀವಿ. ಕಟಿಂಗ್ ಮಾಡ್ಕೋಬಹುದು. ಯಾವುದೇ ಇವ್ರದ್ದು ಲೇಬರ್ ಬೇಕಾಗಿಲ್ಲ, ಯಾರ ಸಹಾಯನೂ ಬೇಕಾಗಿಲ್ಲ, ತಾನೇ ಕಟ್ ಮಾಡ್ಕೊಡುತ್ತೆ. ಹಾಕದಷ್ಟೇ ಕೆಲಸ. ಮತ್ತೆ ಇವು ಏನ್ ಸರ್ ಇದು? ಇವೆಲ್ಲ ನಾವು ಅಚ್ಚುಗಳು ಅಂತೀವಿ, ಡೈಗಳು ಅಂದ್ರೆ ಸ್ಲೈಸರ್ ಡೈ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇದು ಸ್ಲೈಸರ್ ಡೈ ತುಂಬಾ ತೆಳುವು, ನಿಮಗೆ ಎಷ್ಟು ಬೇಕೋ ಅಷ್ಟು ದಪ್ಪ ತೆಳುವು. ನೋಡಿ ಇದಕ್ಕೂ ನೋಡಿ, ಇಲ್ಲಿ ಈ ಸೈಜ್ ನೋಡ್ಕೊಳ್ಳಿ. ನಮ್ಮ ವೀಕ್ಷಕರಿಗೆ ಇಲ್ಲಿ ತೋರಿಸ್ಬಿಡಿ, ಇಲ್ಲಿ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ. ಆಮೇಲೆ ಈ ಕಡೆ ಬನ್ನಿ, ಮತ್ತೆ ಇಲ್ಲಿ ತೋರಿಸ್ತೀನಿ ನೋಡಿ. ಇದು ಮೀಡಿಯಂ ಸ್ಲೈಸರ್. ಮೀಡಿಯಂ ಸ್ಲೈಸರ್. ಆಮೇಲೆ ಇದು ಕೂಡ ನೀವು ತುಂಬಾ ಇದು ಬೇಕು ಅಂತಂದಾಗ ಚಟ್ನಿಗೆ ಇದಕ್ಕೆಲ್ಲ ಯೂಸ್ ಆಗುವಂಥದ್ದು ಪ್ರತಿಯೊಂದು. ಹೌದು, ಎಲ್ಲದಕ್ಕೂ ಬರುತ್ತೆ, ಎಲ್ಲನೂ ಮಾಡ್ಕೋಬಹುದು ಇದರಲ್ಲೂ ಕೂಡ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಸ್ಕ್ವೇರ್ ಕಟಿಂಗ್ ಅಂತ ಬರುತ್ತೆ. ಇದು ನಿಮಗೆ ಯಾವ ತರ ಬೇಕೋ, ಸ್ಕ್ವೇರ್ ಬೇಕು ಅಂದ್ರೆ ಸ್ಕ್ವೇರ್ ಕಟ್ ಮಾಡುತ್ತೆ. ಆಮೇಲೆ ಡೈಮಂಡ್ ಶೇಪ್ ನಲ್ಲೂ ಕಟ್ ಮಾಡ್ಕೋಬಹುದು. ಡೈಮಂಡ್ ಶೇಪ್ ನಲ್ಲಿ ಕಟ್ ಮಾಡ್ಕೋಬಹುದು. ಹೌದು, ರೌಂಡ್ ಶೇಪ್ ನಲ್ಲೂ ಕಟ್ ಮಾಡ್ಕೋಬಹುದು. ಎಲ್ಲ ರೀತಿಯಿಂದನೂ ಇದರಲ್ಲಿ ಕಟಿಂಗ್ ಆಗುತ್ತೆ. ಈ ಮಷಿನ್ ಜೊತೆಗೆ ಇವೆಲ್ಲ ಉಚಿತವಾಗಿ ಸಿಗುವಂತದ್ದು. ಇದಕ್ಕೆ ಹೌದೌದು, ಮಿಷಿನ್ ಬೇರೆ, ಇದು ಕಚ್ಚುಗಳಿಗೆ ಬೇರೆ, ಡೈಗ್ ಬೇರೆ ಸಪರೇಟ್ ಅಂತ ಏನ್ ರೇಟ್ ಇಲ್ಲ. ಇವೆಲ್ಲ ಮಿಷಿನ್ ಜೊತೆಗೆ ಉಚಿತವಾಗಿ ನಮ್ಮ ಗ್ರಾಹಕರಿಗೆ, ವೀಕ್ಷಕರಿಗೆ ಸಿಗುವಂಥದ್ದು. ಓಕೆ ಸರ್. ಸ್ನೇಹಿತರೆ, ಈ ಮಷಿನ್ ಬಗ್ಗೆ ನಿಮ್ಗೆ ಹೆಚ್ಚು ಮಾಹಿತಿ ಬೇಕಂತ ಹೇಳಿದ್ರೆ ಡಿಸ್ಪ್ಲೇ ಮೇಲೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇದರಲ್ಲಿ ನೀವು ಎಲ್ಲ ಥರದ್ದು ಹಣ್ಣು ಆಯಿತು, ನಿಮ್ಗೆ ತರಕಾರಿ ಆಯಿತು, ಎಲ್ಲ ಥರದ್ದು ಕಟಿಂಗ್ ಮಾಡ್ಕೋಬೋದು ನೀವು. ಇದರಲ್ಲಿ ಬದ್ನಿಕಾಯಿ ಆಗಲಿ, ನಿಮಗೆ ಆಲೂಗಡ್ಡೆ ಆಗಲಿ, ಇದರಲ್ಲಿ ಎಲ್ಲ ಥರದ್ದು ತರಕಾರಿ ಅಂತ ಹೇಳಿದ್ರು. ಹೂಕೋಸಾಗ್ಲಿ, ನವಿಲುಕೋಸಾಗ್ಲಿ, ಗೆಡ್ಡೆ ಕೋಸುಗಳಾಗ್ಲಿ, ಯಾವ್ದಾದ್ರೂ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಸರ್. ಈಗ ಮಷಿನ್ ಏನ್ ತರಿಸ್ತಾ ಇದ್ದೀರಾ ಸರ್, ಇದು ವೆಜಿಟೇಬಲ್ ಕಟಿಂಗ್, ಇದರಲ್ಲಿ ಮನೆ ಕರೆಂಟಿಗೆ ನಡೀತಿದೆ, ಕಮರ್ಷಿಯಲ್ ಮೀಟರ್ ಬೇಕು ಸರ್ ಇದಕ್ಕೆ? ಇಲ್ಲ, ಕಮರ್ಷಿಯಲ್ ಏನು ಬೇಕಾಗಿಲ್ಲ. ಆಮೇಲೆ ಯಾವ ಪರ್ಮಿಷನ್ ಬೇಕಾಗಿಲ್ಲ, ಯಾವ ಲೈಸೆನ್ಸು ಬೇಕಾಗಿಲ್ಲ. ಕಮರ್ಷಿಯಲ್ ಅಂತೂ ಅಲ್ವೇ ಅಲ್ಲ, ಮನೆ ಕರೆಂಟಿಗೆ ನಡೆಯುವಂತದ್ದು. ಸಿಂಗಲ್ ಫೇಸ್ ಅಲ್ಲೇ ನಡೆಯುವಂತದ್ದು. ಸಿಂಗಲ್ ಫೇಸ್ ನಡೆಯುತ್ತೆ ಸರ್. ಓಕೆ. ಇದನ್ನ ಮನೆಯಲ್ಲಿ ಗೃಹ ಬಳಕೆಗಾದ್ರೂ ಉಪಯೋಗ ಮಾಡ್ಕೋಬಹುದು. ಸ್ವಲ್ಪ ಜನ ಹೆಚ್ಚಿಗೆ ಇರ್ತಾರೆ ಅಂತ ಅಂದಾಗ. ಆಮೇಲೆ ಯಾವ್ದೇ ಕ್ಯಾಟರಿಂಗ್ ಆಗಲೇ ಹೇಳಿದಂಗೆ, ಯಾವ್ದೇ PG, ಯಾವ್ದೇ ಹಾಸ್ಟೆಲ್ ಇರ್ಬೋದು, ಆಮೇಲೆ ಯಾವ್ದೇ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಹೋಟ್ಲ್ ಇರ್ಬೋದು, ದೊಡ್ಡ ಹೋಟ್ಲ್ಗಳು ಇರ್ಬೋದು. ಆಮೇಲೆ ಅಂದ್ರೆ ಒಬ್ಬ ಇದರಲ್ಲಿ ವೆಜಿಟೇಬಲ್ ಕಟಿಂಗ್ ಮಾಡಿ ನಾವು ಹೋಟೆಲ್ದವ್ರಿಗೆ ಸಪ್ಲೈ ಮಾಡೋ ಒಂದು ಬಿಸ್ನೆಸ್ ಮಾಡ್ಕೋಬಹುದು. ಎಸ್, ವೆರಿ ಗುಡ್. ಯಾಕಂದ್ರೆ ಈಗ ತುಂಬಾ ಜನ ಏನ್ ಮಾಡ್ತಾ ಇದಾರೆ, ಲೇಬರ್ ಸಿಗಾಗ್ತಿಲ್ಲ ಅಂತ ಹೇಳಿ ಹೋಟೆಲ್ದಲ್ಲಿ ಕಟಿಂಗ್ ಮಾಡೋದು ಏನ್ ಮಾಡ್ತಾರೆ, ಜಾಸ್ತಿ ಇದನ್ನ ಲಕ್ಷ್ಯ ಕೊಡಲ್ಲ, ಹೆಂಗ್ ಬೇಕಾದ್ರೆ ಕಟಿಂಗ್ ಮಾಡಿ ಹಾಕ್ಬಿಡ್ತಾರೆ. ಕಟಿಂಗ್ ಮಾಡ್ತಾರೆ, ಅಥವಾ ಕಟಿಂಗ್ ಮಾಡೋಕೆ ಬೇರೆಯವ್ರನ್ನ ವಹಿಸಿರ್ತಾರೆ. ಬೇರೆ ಕಡೆಗೆ ಕಟಿಂಗ್ ಮಾಡಿಸ್ಕೊಂಡ್ಬಂದು ಈ ಕಡೆಗೆ ಇದು ಮಾಡ್ತಿರ್ತಾರೆ. ಅದು ಕೂಡ ಗೃಹೋದ್ಯಮದಲ್ಲಿ ಮಾಡ್ಕೋಬಹುದು. ಒಂದು ಬಿಸ್ನೆಸ್ ಆಗುತ್ತೆ, ಒಂದು ಉದ್ಯಮನೂ ಆಗುತ್ತೆ, ಒಂದು ಸಣ್ಣದ ಬಿಸ್ನೆಸ್ ಆಗುತ್ತೆ ಮನೆಗಳಿಗೆ. ಓಕೆ ಸರ್, ಈ ತರ ಬಿಸ್ನೆಸ್ ಇದೆ ನೋಡ್ಕೊಳ್ಳಿ ಸ್ನೇಹಿತರೆ, ನಿಮ್ಗೆ ಒಳ್ಳೆ ಒಂದು ಅವಕಾಶ ಸಿಗ್ತಾ ಇದೆ. ಈ ತರ ಎಲ್ಲ ನಿಮಗೆ ವೆಜಿಟೇಬಲ್ ಕಟಿಂಗ್ ಮಷಿನ್ ಬೇಕಂತ ಹೇಳಿದ್ರೆ ಈ ಡಿಸ್ಪ್ಲೇ ಮೇಲೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಇದೊಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬಹುದು. ಸರ್, ನಮ್ಮ ವೀಕ್ಷಕರಿಗೆ ಒಂದು ಸಣ್ಣ ಡೆಮೋ ತೋರಿಸ್ಬಿಡೋಣ. ಅಂದ್ರೆ ಇದು ಯಾವ ತರ ಕಟಿಂಗ್ ಆಗುತ್ತೆ ಏನು ಅಂತಂದು ಅವ್ರಿಗೂ ಒಂದು ಸ್ವಲ್ಪ ತಿಳ್ಕೊಳ್ಳಿ, ನೋಡ್ಕೊಳಕ್ಕೆ ಒಂದು ಅವಕಾಶ ಸಿಗ್ಲಿ ಅಂತಂದು ಅದನ್ನ ಕಟಿಂಗ್ ನಾವು ಮಾಡೋದು ತೋರಿಸ್ಬಿಡ್ತೀವಿ. ಓಕೆ, ತೋರಿಸ್ಬಿಡಿ ಸರ್. ಈಗ ನೋಡಿ, ಈ ತರ ಕಟ್ ಮಾಡಿ ಹಾಕುವಂಥದ್ದು. ಓಕೆ. ಸರ್ ನೋಡಿ, ನಮ್ಮ ವೀಕ್ಷಕರಿಗೆ ತೋರಿಸಿ ಯಾವ ತರ ಕಟಿಂಗ್ ಆಗಿದೆ, ಎಷ್ಟು ಸೆಕೆಂಡ್ ಕಟಿಂಗ್ ಆಗಿದೆ. ಕೇವಲ ಒಂದು ಹೂಕೋಸು ಕೇವಲ ಕೆಲವು ಸೆಕೆಂಡ್ ಅಲ್ಲಿ ಕಟಿಂಗ್ ಆಗಿದೆ. ಹೌದು ಸರ್. ಫಾರ್ ಎಕ್ಸಾಂಪಲ್, ಇದು 40 ರಿಂದ 45 ಅಂತ ನಾವು ಹೇಳ್ತೀವಿ, ಬಟ್ 50 kg ತನಕ ಆರಾಮ್ಸೆ ಕಟಿಂಗ್ ಮಾಡ್ಕೋಬಹುದು. ಕೆಲವೇ ಸೆಕೆಂಡ್ಗಳಲ್ಲಿ ನೋಡಿರ್ಬೋದು. ನಾವು ಡೈಗಳನ್ನ ನಾವು ಈ ತರ ಹಾಕಿದೀವಿ, ಹಾಗಾಗಿ ಈ ತರ ಬಂದಿದೆ. ನಿಮಗೆ ಇನ್ನೂ ಅದರಲ್ಲಿ ಬೇಕು ಅಂತಂದ್ರೆ ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪ್ ನಲ್ಲಿ ಕಟಿಂಗ್ ಮಾಡ್ಕೋಬಹುದು. ಇದರದ್ದು ಎಲ್ಲ ಮಾಹಿತಿನ ನೀವು ಕೊಡ್ತೀರಾ? ಹೌದು, ಯಾವ ತರ ಕಟಿಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಇದೆಲ್ಲ ಕೊಡ್ತೀರಾ? ಕೊಡ್ತೀವಿ. ಓಕೆ.